ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್. ನಾನು ರೂಪಾ ಚಂದ್ರು. ಸಾಧನೆ ಅನ್ನೋದು ಯಾರಪ್ಪನ ಸ್ವತ್ತು ಕೂಡ ಅಲ್ಲ. ಸಾಧನೆಯ ಬೆನ್ನು ಬಿದ್ದಂತಹ ಪ್ರತಿಯೊಬ್ಬರು ಕೂಡ ಸಾಧನೆಯ ಶಿಖರವನ್ನ ಏರಬೇಕು ಅಂತ ಸಾಕಷ್ಟು ಪ್ರಯತ್ನದಲ್ಲಿರ್ತಾರೆ. ಕೆಲವೊಂದಿಷ್ಟು ಜನಕ್ಕೆ ಸಾಧನೆಯ ಶಿಖರವನ್ನ ಮುಟ್ಬೋದು, ಆದರೆ ಕೆಲವೊಂದಿಷ್ಟು ಜನಕ್ಕೆ ಸಾಧ್ಯವಾಗೋದೇ ಇಲ್ಲ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅಂತಹ ಸಾಧನೆಯ ಶಿಖರವನ್ನ ಏರಿ ಕಡುಬಡತನದಲ್ಲಿ ಹುಟ್ಟು ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ನೆರವಾಗುವ ಮುಖಾಂತರವಾಗಿ, ಸಮಾಜ ಸೇವೆಯ ಮುಖಾಂತರವಾಗಿ, ತಮ್ಮ ಕೈಲಾದಷ್ಟು ಸಹಾಯ ಮಾಡುವ ಮುಖಾಂತರವಾಗಿ ಈಗಾಗಲೇ ಜನಮನ್ನಣೆಯನ್ನು ಪಡೆದಿರುವಂತಹ, ಅದರ ಜೊತೆಗೆ BSNL ಉದ್ಯೋಗಿಯಾಗಿ ತದನಂತರ ಉದ್ಯಮಿಯಾಗಿ ಆ ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ಶ್ರಮಿಸಿ ಕೆಲವೊಂದಿಷ್ಟು ಜನರಿಗೆ ತಮ್ಮ ಕೈಲಾದ ಸಹಾಯ ಮಾಡಿ, ಹಾಗೆ ಸಾಕಷ್ಟು ಜನರಿಗೆ ಉದ್ಯಮದಲ್ಲೂ ಕೂಡ ಹೆಸರು ಮಾಡಬೇಕು ಅನ್ನುವಂಥ ಆಸೆ ಇದ್ದೇ ಇರುತ್ತೆ. ಆ ಉದ್ಯಮದಲ್ಲಿ ಯಾರು ಕೂಡ ಅತಿ ಬೇಗನೆ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರಿಗೆ ಕರ್ನಾಟಕ ಪ್ರೈಡ್ ಅವಾರ್ಡ್ಗಳನ್ನ ಕೊಡುವ ಮುಖಾಂತರವಾಗಿ, ಗೌರವಿಸುವ ಮುಖಾಂತರವಾಗಿ, ಸೊ ಕೆಲವೊಂದಿಷ್ಟು ಇನ್ನೂ ಯುವಕರಿಗೆ ಅವರ ಮಾರ್ಗದರ್ಶನ ಸಿಗಲಿ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ಮತ್ತಾರು ಅಲ್ಲ, ಎನ್ ನರಸಿಂಹಮೂರ್ತಿ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ವೀಕ್ಷಕರೇ, ಇವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಈಗಾಗಲೇ ಸಾಕಷ್ಟು ಸಾಧನೆಯನ್ನ ಮಾಡಿದ್ದಾರೆ. ಸಾಕಷ್ಟು ಅವಾರ್ಡ್ಗಳು ಕೂಡ, ಪ್ರಶಸ್ತಿಯ ಹಿರಿಮೆ ಗರಿಮೆ ಸಾಕಷ್ಟು ಸಿಕ್ಕಿವೆ. ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ಕೂಡ ತೊಡಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಉದ್ಯಮ ಕ್ಷೇತ್ರದಲ್ಲಿ ಹೇಗೆ ಹೆಸರು ಮಾಡೋದಕ್ಕೆ ಸಾಧ್ಯ ಆಯ್ತು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಕಡು ಬಡತನದಲ್ಲಿ ಹುಟ್ಟದಂತವರಿಗೆ ಕಷ್ಟ ಅನ್ನೋದು, ಬಡತನ ಅನ್ನೋದು ಏನು ಅನ್ನೋದು ಗೊತ್ತಿರುತ್ತೆ. ಅಷ್ಟು ಈಸಿಯಾಗಿ ಸಾಧನೆ ಮಾಡೋದಕ್ಕೂ ಕೂಡ ಅಷ್ಟು ಕೆಲವೊಂದಿಷ್ಟು ಏನಂತಾರೆ, ಕುಟುಂಬದ ಸಹಾಯ ಆಗಿರ್ಬೋದು ಅಥವಾ ಸ್ನೇಹಿತರ ಸಹಾಯ ಆಗಿರ್ಬೋದು, ಇದೆಲ್ಲವೂ ಕೂಡ ಇದಕ್ಕೆ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಆದ್ರೆ ನರಸಿಂಹಮೂರ್ತಿ ಅವರು ಇಷ್ಟರ ಮಟ್ಟಿಗೆ ಉದ್ಯಮಿಯಾಗಿ ಗುರುತಿಸ್ಕೊಳ್ಳೋದಕ್ಕೆ ಕಾರಣ ಏನು? ಹಾಗೆ ಇಷ್ಟು ಅವಾರ್ಡ್ಗಳು ಬಂದರೂ ಕೂಡ ಅವರಿಗೆ ಅಲ್ಲಿರುವಂತಹ ವಿಶೇಷತೆ ಏನು? ಬಡ ಮಕ್ಕಳಿಗೆ ಯಾಕಾಗಿ ಇಷ್ಟೊಂದು ಸಹಾಯ ಮಾಡ್ತಿದ್ದಾರೆ? ಎಷ್ಟೋ ಜನ ಸಮಾಜ ಸೇವೆಯ ಮುಖಾಂತರವಾಗಿ ಅಧಿಕಾರದ ಆಸೆ ಅನ್ನೋದು ಕೂಡ ಇರುತ್ತೆ. ಸೊ ಇದೆಲ್ಲದೂ ಕೂಡ ಇದೆಯಾ ಅಥವಾ ಇಲ್ವಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಕೆಲವೊಂದಿಷ್ಟು ವಿಚಾರವಾಗಿ ಕೂಡ ಮಾತನಾಡ್ತಾ ಹೋಗೋಣ. ಸರ್, ಮೊದಲಿಗೆ ನಿಮಗೆ ಕರ್ನಾಟಕ ಪ್ರೈಡ್ ಅವಾರ್ಡ್ ಸಿಕ್ಕಿದೆ. ಕಂಗ್ರಾಚುಲೇಷನ್ಸ್ ಸರ್ ನಿಮಗೆ. ಥ್ಯಾಂಕ್ ಯು. ಓಕೆ ಸರ್, ಪ್ರಮುಖವಾಗಿ ಸಾಕಷ್ಟು ಜನರಿಗೆ ಸಾಧನೆ ಮಾಡಬೇಕು ಅನ್ನೋದು ಆಸೆ ಇರುತ್ತೆ. ಎಷ್ಟೋ ಬಡತನದಲ್ಲಿ ಹುಟ್ಟಂಥವ್ರಿಗೂ ಕೂಡ ನಾನೊಂದು ಹೆಸರು ಮಾಡಬೇಕು, ನಾನು ಕೂಡ ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋ ಕನಸಿರುತ್ತೆ. ಇದನ್ನು ಮಾತಾಡ್ತಾ ಹೋಗೋಣ ಸರ್ ಕಂಟಿನ್ಯೂ ಆಗಿ. ಬಡ ಕುಟುಂಬದಲ್ಲಿ ಹುಡ್ತೀರಾ, ಕಡುಬಡತನ ಆದರೂ ಕೂಡ ಅದರಲ್ಲೇ ಓದಿ ವಿದ್ಯಾಭ್ಯಾಸವನ್ನು ಮುಗಿಸ್ತೀರಾ. ಹೇಗಿತ್ತು ಸರ್ ಆ ದಿನಗಳು? ಆ ದಿನಗಳು ಭಾಳ ಕಷ್ಟಕರವಾಗಿತ್ತು ಮೇಡಮ್. ಆದರೆ ಆ ಒಂದು ಬಡತನದಲ್ಲೂ ನಾವು ಹ್ಯಾಪಿಯಾಗಿ ಇದ್ದೋ ಅನಿಸುತ್ತೆ. ಓಕೆ, ಏಕೆಂದರೆ ನಮಗೆ ಯಾವುದೇ ರೀತಿಯಲ್ಲಿ ತುಂಬ ಬೆಳೆದಿದಂಥ ಇದು ನಮಗೇನು ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಒಂದು ಸೀಮಿತ ಇತ್ತು. ನಾವು ನಮ್ಮಲ್ಲಿ ಏನು ಅಂದರೆ 7 ಜನ ಮಕ್ಕಳು, 5 ಜನ ತಂಗಿದಿರು, ಒಬ್ಬ ತಮ್ಮ, ನಾನು, ನಮ್ಮ ತಂದೆ ತಾಯಿ. ಅವರು ಮಾಡಿದಂಥ, ಈಗ ನಮ್ಮ ತಂದೆ ರಾಜಮಿಲ್ಲಲ್ಲಿ ಮೇಸ್ತ್ರಿ ಆಗಿದ್ದರು, ನಮ್ಮ ತಾಯಿ ಹೂವು ಮಾರ್ತಾಯಿದ್ರು. ಆ ಒಂದು ನಮ್ಮದು ಕುಟುಂಬ ಏನಿತ್ತು ಆ ಒಂದು ಇದರಲ್ಲಿ ನಾವು ಭಾಳ ಸಂತೋಷವಾಗೇ ಇದ್ದೋ. ಆದರೆ ಒಂದು ರೀತಿ ಏನು ತುಂಬ ಕಷ್ಟ ಇತ್ತು. ಯಾಕೆಂದರೆ ಅವರು ದುಡಿಬೇಕು, ಸಾಕಬೇಕು, ಮಕ್ಕಳನ್ನ ಓದಿಸ್ಬೇಕು, ಇದೆಲ್ಲ ಇತ್ತು. ಆದರೆ ಎಜುಕೇಷನ್ನು ಮಾಡೋ ನಮಗೆ ತುಂಬ ಓದಬೇಕು ಅನ್ನೋ ಆಸೆ ಇತ್ತು. ಆದರೆ ಎಜುಕೇಷನ್ ಕೊಡಿಸೋದಕ್ಕೆ ಅವ್ರಿಗೆ ಶಕ್ತಿ ಇರಲಿಲ್ಲ. ಯಾಕೆಂದರೆ ಅವ್ರ ಲಿಮಿಟು ತುಂಬ ಕಷ್ಟ ಇತ್ತು. ಹಂಗಾಗಿ ಒಂದು ಗೋರ್ಮೆಂಟ್ ಸ್ಕೂಲಲ್ಲಿ ಓದಂಥ ವ್ಯಕ್ತಿಗಳು ಎಷ್ಟು ಕಷ್ಟ ಆಗುತ್ತೆ ಅಂದರೆ ಆ ಟೈಮಲ್ಲಿ ಒಂದು ನೋಟ್ಬುಕ್ಕು ಕೊಡಿಸೋದಕ್ಕೂ ಭಾಳ ಕಷ್ಟ ಇತ್ತು. ಆ ಥರ ಇದ್ದಾಗ ನಮಗೆ ಈಗ ಆ ಪರಿಸ್ಥಿತಿ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನೀವು ಹೇಳಿದ ರೀತಿ, ನೀವು ಆವಾಗಲೇ ಏನು ಹೇಳಿದ್ರು, ಬಡ ಮಕ್ಕಳಿಗೆ ಒಂದು ಸುಮಾರು 5,000 to 10,000 ಜನ ಮಕ್ಕಳಿಗೆ ನಾವು ಬುಕ್ಸ್ಗಳು ಕೊಟ್ಟಿರ್ಬೋದು, ಅಥವಾ ಯೂನಿಫಾರ್ಮ್ ಕೊಟ್ಟಿರ್ಬೋದು, ಬ್ಲೇಸರ್ ಕೊಟ್ಟಿರ್ಬೋದು, ಅಥವಾ ಏನು ರ್ಯಾಂಕ್ ಬಂದಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿರ್ಬೋದು. ಇದೆಲ್ಲ ಉದ್ದೇಶ ಏನು ಅಂತಂದರೆ ನಮ್ಗೆ ಬಂದಂಥ ಸ್ಥಿತಿ ಅವ್ರು ಬರಬಾರ್ದು ಅನ್ನೋದು ನಮ್ಮ ಉದ್ದೇಶ. ಅಂದರೆ ಆ ಬಡತನ, ಆ ಕಡು ಕಷ್ಟ ಅನ್ನೋದು ಅರ್ಥ ಮಾಡ್ಕೊಬಿಟ್ಟಿದ್ದೀರಾ? ಹೌದು. ಯಾಕೆ ಒಂದು ಉದ್ದೇಶ ಏನು ಅಂದರೆ ನಮ್ಮನ್ನು ನೋಡಿಕೊಂಡು ಆ ಮಕ್ಕಳು ಬೆಳೆದಂಥ ಟೈಮಲ್ಲಿ ಅವ್ರ 10 ಜನಕ್ಕೆ ಸಹಾಯ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಸಮಾಜ ಬೆಳೀತಾ ಹೋಗುತ್ತೆ ಅಂತ ಅಷ್ಟೇ. ಓಕೆ ಸರ್, ಈಗ ಈ BSNL ಉದ್ಯೋಗಿಯಾಗಿ ಅಲ್ಲಿಂದ ಈಗ ಉದ್ಯಮ ಕ್ಷೇತ್ರ, ಆ ಜರ್ನಿ ಹೇಗಿತ್ತು? ಒಮ್ಮೆ ಹಿಂದಿರುಗಿ ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ? ಅಲ್ಲ, ನಾನು ಒಬ್ಬ ಟೆಂಪರರಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ನಾನು ಕೆಲಸಕ್ಕೆ ಸೇರಿಕೊಂಡಂಥ ವ್ಯಕ್ತಿ BSNLಗೆ. ಓಕೆ, ಸುಮಾರು ಒಂದು 9 ವರ್ಷ ಆದಮೇಲೆ ನನಗೆ ಕನ್ಫರ್ಮ್ ಆಯಿತು. ಪರ್ಮನೆಂಟ್ ಆದಮೇಲೆ ನಾನು ಅಲ್ಲಿ ವರ್ಕ್ ಮಾಡೋಕ್ಕೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿದ್ದೆ. ನಾನು ಒಬ್ಬ
ಕ್ಯಾಜುವಲ್ ಮಜ್ದೂರಾಗಿ, ಒಬ್ಬ ರೆಗ್ಯುಲರ್ ಮಜ್ದೂರಾಗಿ, ಆಮೇಲೆ ಒಂದು ಏನು ಟೆಕ್ನಿಷಿಯನ್ ಅಸಿಸ್ಟೆಂಟ್ ಆಗಿ, ಆಮೇಲೆ ಟೆಕ್ನಿಷಿಯನ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೇನೆ. ಅದಾದ ನಂತರ ಒಂದು ಯೂನಿಯನ್ ಕೂಡ ಇತ್ತು. ಅಲ್ಲಿ ಒಬ್ಬ ಯೂನಿಯನ್ ಲೀಡ್ರು ಕೂಡ ಒಬ್ಬ ಎಂಪ್ಲಾಯೀಸ್ಗಳಿಗೆ ಸರಿಯಾದ ರೀತಿಯಲ್ಲಿ ನಡೆಸ್ಕೋತಾ ಇರಲಿಲ್ಲ. ಓಕೆ. ಅದು ನನಗೆ ಭಾಳ ನೋವಿನ ಸಂಗತಿ ಬಂತು ಕಣ್ಣಿಂದ ನೋಡಿದಾಗ. ಆದರೆ ನಾವು ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಒಬ್ಬ ಲೀಡ್ರು ಅಂತ ಅಂದರೆ ಅಟ್ಲೀಸ್ಟ್ ಒಬ್ಬ ಮೆಂಬರ್ಸ್ಗಳಿದ್ರೆ ತಾನೇ ಲೀಡ್ರು, ಯಾಕೆ ಈ ಥರ ಆಗಬೇಕು ಅಂದ್ಬಿಟ್ಟು ಅವ್ರ ವಿರುದ್ಧವಾಗಿ ಒಂದು ಯೂನಿಯನ್ನ ನಾವು ಮಾಡಿದ್ವು. ಓಕೆ. ಆ ಒಂದು ಯೂನಿಯನ್ ಮಾಡಿ ಅಲ್ಲಿ ನಾವು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಒಂದು ನಾನು ಬ್ರಾಂಚ್ ಸೆಕ್ರೆಟರಿ ಆಗಿದ್ದೆ, ಆಮೇಲೆ ಒಂದು ಏರಿಯಾ ಸೆಕ್ರೆಟರಿ ಆದೆ, ಆಮೇಲೆ ನಾನು ಬ್ಯಾಂಗ್ಳೂರು ಡಿಸ್ಟಿಕ್ ಯೂನಿಯನ್ ಸೆಕ್ರೆಟರಿ ಅಂತ ಆದೆ, ಆಮೇಲೆ ಕರ್ನಾಟಕ ಸರ್ಕಲ್ ಅಂತ ಲೀಡ್ರ್ ಆದೆ. ನಾನು ಸುಮಾರು ಸಾಕಷ್ಟು ಕೆಲಸಗಳ್ನ ನಾವು ಮಾಡಿಕೊಟ್ಟಿದ್ದೀವಿ. ನಾವು ಸುಮಾರು ಏನಾಗುತ್ತೆ ಅಂದರೆ ಕೆಲವು ಟ್ರಾನ್ಸ್ಫರ್ ಇರ್ಬೋದು ಅಥವಾ ಬೇರೆ ಟಾರ್ಚರ್ಗಳು ಅದು ಇದು ಇರುತ್ತೆ, ಅದೆಲ್ಲ ಮಾಮೂಲಿ ಇರುತ್ತೆ, ಅದೆಲ್ಲ ಸಾಲ್ವ್ ಮಾಡಿದ್ರು ಕೂಡ ಕೊನೆಗೆ ಏನಾಗುತ್ತೆ ಅಂದರೆ ಕೆಲವು ಎಂಪ್ಲಾಯಿಗಳು ಎಕ್ಸ್ಪೈರ್ ಆದರೂ ಕೂಡ ಅವ್ರಿಗೆ ಸೆಟ್ಲ್ಮೆಂಟ್ಗಳು ಆಗಲ್ಲ, ಕೆಲವು ಜನಕ್ಕೆ ಸೆಟ್ಲ್ಮೆಂಟ್ಗಳು ಆಗಿರಲ್ಲ. ಅಂಥ ಕೇಸ್ಗಳೆಲ್ಲ ನಾವು ತೊಗೊಂಡು ಅದು ಸೆಟ್ಲ್ಮೆಂಟ್ಗಳನ್ನ ಮಾಡಿದ್ದೀವಿ. ಆಮೇಲೆ ಕೆಲವು ಏನಾಗುತ್ತೆ ಅಂದರೆ ಕೆಲವು ಹೆಲ್ತ್ ಅಪ್ಸೆಟ್ ಆಗಿ ಬೆಡ್ ರಿಟರ್ನ್ ಆಗ್ತಾರೆ. ಅಂಥವ್ರನ್ನ ಕೆಲವು ಅಲ್ಲಿ ಲೋಕಲ್ ಆಫೀಸರ್ಸು ಕೆಲವು ಇಲ್ಲ ಇವ್ರನ್ನ ಇಟ್ಕೊಂಡು ನಾವು ಏನು ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಅಂದಾಗ ಅನಾವಶ್ಯಕ್ಕೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಅವ್ರನ್ನೆಲ್ಲೂ ಜಾಯ್ನಿಂಗ್ ರಿಪೋರ್ಟ್ ಕೊಡ್ದಲ್ಲೇ ಏನೂ ಆಗದೆ, ಅವ್ರಿಗೆ ಸ್ಯಾಲ್ರಿನೂ ಬರ್ದಲ್ಲೇ ಕೊನೆಗೆ ಅವ್ರಿಗೂ ಅಟ್ಲೀಸ್ಟ್ ಸೆಟ್ಲ್ಮೆಂಟ್ಗಳು ಆಗಲ್ಲ. ಯಾಕಂದರೆ ಅವರು ರಿಟೈರ್ಮೆಂಟ್ ಅಂತಂದರೆ ಇವಾಗ ಅವರು ಲೆಟ್ರ್ಗಳು ಕೊಟ್ಟರೆ ಕೂಡ VRS ಕೊಟ್ಟರು ಕೂಡ VR ಅಂತಾರೆ, ವಾಲಂಟರಿ ರಿಟೈರ್ಮೆಂಟ್ ಕೊಡೋಕ್ಕೋದ್ರೂ ಕೂಡ ಅವರು ತೊಗೊಳಕ್ಕಾಗಲ್ಲ. ಯಾಕಂದರೆ ಅವರು ಎಲ್ಲೋ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರದ್ದು ಎಲ್ಲೋ ರಿಲೀವ್ ಮಾಡಿರ್ತಾರೆ, ಅವ್ರಿಗೆ ಇನ್ನೊಂದು ಯಾವುದೋ ಒಂದು ಯೂನಿಟ್ ಇರುತ್ತೆ, ತುಂಬ ಸಫರ್ ಆಗ್ತಾ ಇರ್ತಾರೆ ಅವ್ರ ಫ್ಯಾಮಿಲಿಗಳು. ಇಂಥ ಕೇಸ್ಗಳೆಲ್ಲ ನಾನು ತುಂಬ ಹ್ಯಾಂಡ್ಲ್ ಮಾಡಿ ಕೊಟ್ಟಿದ್ದೀನಿ ನಾನು. ಅದು ನನಗೆ ತುಂಬ ಹ್ಯಾಪಿ ಇದೆ. ನಾನು ಯೂನಿಯನ್ ಒಬ್ಬ ಲೀಡ್ರಾಗಿ ನಾನು ಎಂಪ್ಲಾಯ್ ಆಗಿ ನಾನು ವರ್ಕ್ ಮಾಡಿರೋದು ಒಂದು. ಎರಡನೇದು ಒಬ್ಬ ಯೂನಿಯನ್ ಲೀಡರ್ ಆಗಿ ನಾನು ತುಂಬ ವರ್ಕ್ ಮಾಡಿದ್ದೀನಿ, ಅದು ನನಗೆ ಭಾಳ ಖುಷಿ ಕೊಟ್ಟಿದೆ. ಆ ಲೀಡರ್ಶಿಪ್ ನಿಮ್ಮನ್ನ ಇಲ್ಲಿ ತಂತು ಅಂತೀರಾ? ಹೌದೌದು, ಉದ್ಯಮಿ ಆಗೋದಕ್ಕೆ. ಹೌದೌದು. ಯಾಕಂದರೆ ಅಲ್ಲಿ ಏನು ನಾವು ವರ್ಕ್ ಮಾಡಿದ್ನೋ ಆ ಒಂದು ಬೇಸ್ ಮೇಲೆ ನಾನು ಅಲ್ಲಿ BSNL ನೋಡಿದಾಗ ನಮ್ಮಲ್ಲಿ ಹಿಂದೆ ಏನಿತ್ತು ಅಂದರೆ ಒಂದು ಸೊಸೈಟಿಗಳು 1 or 2 ಮಾತ್ರ ಇತ್ತು, 1-2 ಸೊಸೈಟಿ ಮಾತ್ರ ಇತ್ತು, ತುಂಬ ಡಿಮ್ಯಾಂಡ್ ಇತ್ತು. ಅಲ್ಲಿ ಸುಮಾರು ಸಾವಿರಾರು ಜನ, ಈಗ ಎಂಪ್ಲಾಯೀಸು ಮತ್ತು ಪಬ್ಲಿಕ್ಕು ಕೂಡ ಸಾವಿರಾರು ಜನ ಅಲ್ಲಿ ಅಪ್ಲೈ ಮಾಡಿದ್ರೆ ಕೆಲವೇ ಜನಕ್ಕೆ ಮಾತ್ರ ಸೈಟ್ಗಳು ಸಿಗೋ ಪರಿಸ್ಥಿತಿ ಇತ್ತು. ಆ ಟೈಮಲ್ಲಿ ನಾವು ನೋಡಿದಾಗ ನಮ್ಮ ಎಂಪ್ಲಾಯಿಗಳಿಗೆ ಸಿಗೋದು ಭಾಳ ಕಷ್ಟ ಇತ್ತು. ಅದಕ್ಕೆ ನಾವು ಅವಾಗಿಂದ ನಮ್ಮ ಮೈಂಡಲ್ಲಿ ಒಂದು ಕೂತ್ಕೊಂಡಿತ್ತು, ಯಾಕೆ ಎಲ್ಲರಿಗೂ ಯಾಕೆ ಸಿಗಬಾರ್ದು ಅಂತ. ಅದಕ್ಕೆ ನಾವೇ ಒಂದು ಸಂಸ್ಥೆನ ಹುಟ್ಟಾಕಬೇಕು, ಇಲ್ಲ ಒಂದು ಏನು ಸೊಸೈಟಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದಾಗ ನಾವು ಸೊಸೈಟಿ ಮಾಡೋಕ್ಕಾಗಲಿಲ್ಲ, ಒಂದು ಟ್ರಸ್ಟ್ ಅಂತ ಮಾಡ್ತು. ಅಂದರೆ ಒಂದು ಮೂಲ ಕಾರಣ ಇದೇ ವಿಚಾರ. ಯಾಕೆ ಅಂತ ಅಂದರೆ ಈಗ ಒಂದು ಬಡತನದಲ್ಲಿ ಹುಟ್ಟಿ ಅದ್ರ ಕಷ್ಟ ಏನು ಅಂತ ನನಗೆ ಗೊತ್ತಿದೆ. ಇನ್ನೊಂದು ಒಬ್ಬ ಆರ್ಡಿನರಿ ಎಂಪ್ಲಾಯ್ ಆಗಿ ನಮ್ಮ ಬಂದಂಥ ಸ್ಯಾಲ್ರಿಲಿ ಮನೆ ಬಾಡಿಗೆ ಕಟ್ಕೊಂಡು ಈ ಕಡೆ ಮಕ್ಕಳನ್ನ ಓದಿಸ್ಕೊಂಡು ಅದರಲ್ಲಿ ಸೇವ್ ಮಾಡಿ ಒಂದು ಸೈಟ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಿದೆ. ಆ ಒಂದು ಉದ್ದೇಶಕ್ಕೆ ನಾವೇನು ಮಾಡ್ದೋ, ಟೆಲಿಕಾಮ್ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಅಂತ ಅಂದ್ಬಿಟ್ಟು 21/4/2017 ನಾವು ಪ್ರಾರಂಭ ಮಾಡಿದೋ. ಈಗ ಅದರಲ್ಲಿ ನಮ್ಮಲ್ಲಿ 4 ಜನ ಡೈರೆಕ್ಟ್ರು, ಒಬ್ಬರು ಸತ್ಯಮೂರ್ತಿ ಅಂತ, ಇನ್ನೊಬ್ಬರು ಮಲ್ಲಿಕಾ ಅಂತ, ಮತ್ತು ಇನ್ನೊಬ್ಬರು ಜಯಮ್ಮ ಅಂತ ಇದ್ದಾರೆ, ಅದಲ್ಲದೆ ನಾಗರತ್ನ ಅಂತ, ಒಂದು 5 ಜನ ಸೇರಿಕೊಂಡು ನಾವೊಂದು ಇದು ಮಾಡಿದ್ವು. ಅಲ್ಲಿ ಏನಾದರೂ ಟೆಲಿಕಾಮ್ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್, ಟೆಲಿಕಾಮ್ ಎಂಪ್ಲಾಯೀಸ್ ಆ್ಯಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಅಂತ. ಯಾಕೆ ಆ್ಯಂಡ್ ಅದರ್ಸ್ ಅಂತ ಇಟ್ಟು ಅಂದರೆ ಓನ್ಲಿ ಎಂಪ್ಲಾಯಿಗೆ ಸೀಮಿತ ಆಗಬಾರ್ದು, ಮತ್ತು ಪಬ್ಲಿಕ್ಕು ಎನಿ ಎಂಪ್ಲಾಯೀಸ್ ಆ್ಯಂಡ್ ಪಬ್ಲಿಕ್ಗೆ ಯೂಸ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇಟ್ಟು. ಯಾಕೆ ಅಂತ ಅಂದರೆ ಈಗ ಏನಾಗುತ್ತೆ ಅಂದರೆ ಈಗ ಬರೀ ಎಂಪ್ಲಾಯೀಸ್ ಅಂತ ಅಂದರೆ ಈಗೇನಾಗುತ್ತೆ 28 ಸೊಸೈಟಿ ಉಟ್ಕೊಂಡ್ಬಿಟ್ಟಿದೆ. ಈಗೇನಾಗುತ್ತೆ ಎಲ್ಲ ಎಂಪ್ಲಾಯೀಸು ಹೋಗ್ಬಿಟ್ಟು 28 ಸೊಸೈಟಿಲೂ ಸೈಟ್ ತೊಗೊಳಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ತೊಗೊಬೋದು. ಆದರೆ ಈಗ ನಾವು ಲ್ಯಾಂಡ್ ಮಾಡಿ ಈಗ ಡೆವಲಪ್ ಮಾಡಿ ನಾವು ಕೊಡಬೇಕು ಅಂತ ಅಂದಾಗ ನಮ್ಮ ಪಬ್ಲಿಕ್ ನಮ್ಗೆ ಸಪೋರ್ಟ್ ಬೇಕು ಅಂದಾಗ ನಾವು ಏನು ಮಾಡ್ತೀವಿ, ನಾವು ಅವ್ರಿಗೆ ಅಲಾಟ್ಮೆಂಟ್ ಕೊಡಬೇಕು ಅಂತ ಅಂದಾಗ ಒಂದು ಸೊಸೈಟಿ
ಪ್ರಕಾರ ಏನು ಅಂದರೆ ಕಾನೂನು ಪ್ರಕಾರ 85% ಎಂಪ್ಲಾಯ್ ಕೊಡಬೇಕು ಅಂತ ಇರುತ್ತೆ. 15% ಈಸ್ ಅದರ್ಸ್. ಅಂದರೆ 85% ಈಸ್ ಮೆಂಬರ್, 15% ಈಸ್ ಅಸೋಸಿಯೇಟ್ ಮೆಂಬರ್ ಅಂತ ಸೊಸೈಟಿಲಿರುತ್ತೆ. ಆದರೆ ನಮ್ಮಲ್ಲಿ ಏನಾಗುತ್ತೆ, ನಾವು ಯಾರಿಗೆ ಬೇಕಾದ್ರೂ ನಾವು ಕೊಡ್ಬೋದು. ಟ್ರಸ್ಟ್ ಇರೋದ್ರಿಂದ ಈ ನಮ್ಮಲ್ಲಿ ಎಂಪ್ಲಾಯ್ಗೂ ನಾವು ಕೊಡ್ಬೋದು, ಮತ್ತು ಎನಿ ಎಂಪ್ಲಾಯೀಸ್, ಸ್ಟೇಟ್ ಇರ್ಬೋದು, ಸೆಂಟ್ರಲ್ ಇರ್ಬೋದು, ಬ್ಯಾಂಕ್ ಎಂಪ್ಲಾಯ್ ಇರ್ಬೋದು, ಅಥವಾ ಪ್ರೈವೇಟ್ ಎಂಪ್ಲಾಯೀಸ್, ಅದ್ರ ಜೊತೆಗೆ ನಾವು ಪಬ್ಲಿಕ್ಕು ಕೂಡ ನಾವು ಕೊಡ್ಬೋದು. ರಂಗಭೂಮಿ ಕಲಾವಿದರಾಗಿ ಕೂಡ ನೀವು ಗುರುತಿಸ್ಕೊಂಡಿದ್ದೀರಾ ಅಂತ ಕೇಳ್ಪಟ್ವಿ. ಹಾಗೆ ಬರವಣಿಗೆ ಹಿಡಿತ ಕೂಡ ನಿಮಗಿದೆ ಅಂತ ಕೇಳ್ಪಟ್ವಿ. ಯಾಕೆ ಆ ಕಡೆ ಒಲವು ಬರಲಿಲ್ವಾ ನಿಮಗೆ? ಯಾಕೆ ಈ ಕಡೆ ಉದ್ಯಮ? ಈಗ ಕೆಲವೊಂದಿಷ್ಟು ಜನ ನಮಗೆ ಆ್ಯಕ್ಟಿಂಗ್ ಮಾಡಬೇಕು, ಇಲ್ಲ ನಾನೊಬ್ಬ ಡೈರೆಕ್ಟರ್ ಆಗಬೇಕು, ಇಲ್ಲ ನನಗೊಬ್ಬ ಪ್ರೊಡ್ಯೂಸರ್ ಆಗಬೇಕು ಅನ್ನೋ ಆಸೆ ಇದ್ದಿರುತ್ತೆ. ಒಂದು ಕಡೆ ರಂಗಭೂಮಿ ಅಂದ ತಕ್ಷಣ ಎಲ್ಲರೂ ಒಲವು ಜಾಸ್ತಿ ಆಲ್ಮೋಸ್ಟ್ ಸಿನಿಮಾ ಕ್ಷೇತ್ರದ ಕಡೆನೇ ಇರುತ್ತೆ. ನಿಮಗೆ ಯಾಕೆ ಅನ್ನಿಸ್ಲಿಲ್ವಾ ಆ ಕಡೆ ಹೋಗಬೇಕು ಅಂತ? ಅಲ್ಲಲ್ಲ ಮೇಡಮ್, ಈಗ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಆಸೆ ಇರುತ್ತೆ. ಆದರೆ ನಾನು ಒಂದು ಸಮುದಾಯನ ಒಂದು ಡ್ರಾಮಾ ಟ್ರೂಪಲ್ಲಿ ಇದ್ದೆ ನಾನು. ಅದಾದಮೇಲೆ ಒಂದು ಮಂಥನ ಅಂತ ಅಂದ್ಬಿಟ್ಟು ಒಂದು ಡ್ರಾಮಾ ಟ್ರೂಪಲ್ಲಿ ಅಲ್ಲೂ ಕೂಡ ಇದ್ದೆ. ನನಗೆ ಒಂದು ಕುದುರೆ ಮಟ್ಟೆ ಒಂದು ನಾಟಕದಲ್ಲಿ ಸ್ಟೇಟ್ ಲೆವೆಲ್ ಒಂದು ಅವಾರ್ಡ್ ಬಂತು. ಡಬಲ್ ಕ್ಯಾರೆಕ್ಟರ್ ಮಾಡಿದೆ, ಒಂದು ಕಳ್ಳನ ಕ್ಯಾರೆಕ್ಟ್ರು, ಒಂದು ದನ ಕಾಯೋ ಒಂದು ಕ್ಯಾರೆಕ್ಟರ್. ಅದರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನನಗೆ ಅವಾರ್ಡ್ ಬಂತು. ಆದರೆ ನನ್ನ ಇದಕ್ಕೆ ನಾನು ಅವತ್ತು ಅವಾರ್ಡ್ ತೊಗೊಳ್ಳೋ ದಿನ ನಾನು ಹೋಗೇ ಇಲ್ಲ, ನನಗೆ ಇನ್ಫಾರ್ಮೇಷನೇ ಇಲ್ಲ. ಆದರೆ ನನ್ನ ಪರವಾಗಿ ಗುರುದತ್ ಅಂತ ಹೋಗ್ಬಿಟ್ಟು ಅವಾರ್ಡ್ ತೊಗೊಂಡ್ರು. ಆಮೇಲೆ ನನಗೆ ವಿಷಯ ಗೊತ್ತಾಯಿತು, ನನಗೆ ಭಾಳ ಖುಷಿ ಆಯಿತು. ಜೊತೆಗೆ ನಮ್ಮದು ಡಿಪಾರ್ಟ್ಮೆಂಟ್ದು ಒಂದು ಸಂಚಾರಿಣಿ ಅಂತ ಮ್ಯಾಗ್ಝಿನ್ ಇತ್ತು. ಅದರಲ್ಲಿ SS ಮೂರ್ತಿ ಅಂದ್ಬಿಟ್ಟು ಅವಾಗ ನಮ್ಮಲ್ಲಿ ಡಿವಿಷನಲ್ ಇಂಜಿನಿಯರ್ ಆಗಿದ್ದರು. ಅವರು ಕಲೆ ಬಗ್ಗೆ ಭಾಳ ಇಂಟ್ರೆಸ್ಟ್ ಇತ್ತು. ಇದನ್ನೆಲ್ಲ ನೋಡ್ಬಿಟ್ಟು ಆ ಸಂಚಾರಣಿಲಿ ನಂದು ಫೋಟೋಸ್ ಹಾಕಿ ನಂದು ಒಂದು ಆರ್ಟಿಕಲ್ ಕೂಡ ಹಾಕಿದ್ರು. ಅವಾಗ ನಾನು ಇನ್ನೂ ಕ್ಯಾಶುವಲ್ ಮಜ್ದೂರು, ನನ್ನ ಪರ್ಮನೆಂಟು ಕೂಡ ಆಗಿರಲಿಲ್ಲ. ಆ ಟೈಮಲ್ಲಿ ನಾನು ಅಲ್ಲಿದ್ದೆ. ಅದಾದಮೇಲೆ ಒಂದು ಸಿನಿಮಾ ಫೀಲ್ಡಲ್ಲಿ ಯಾರೋ ಹಿಂಗೆ ಪರಿಚಯ ಆದರು, ಅವ್ರ ಮೂಲಕ ನಾನು ಬಂದೆ. ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅಸೋಸಿಯೇಟಾಗಿ ಮಾಡಿದೆ. ಜೊತೆಗೆ ನನ್ನದೇ ಒಂದು ಸ್ಟೋರಿಗಳನ್ನ ನಾವು ಬರೆದಿದ್ದೋ. ನಾವು ಯಾರೋ ಒಬ್ಬ ಡೈರೆಕ್ಟ್ರ್ ಹತ್ರ, ನಾನು ಪ್ರೊಡ್ಯೂಸರ್ ಹತ್ರ ಹೋಗಿ ನಾನು ಒಂದು ಸ್ಟೋರಿ ಹೇಳಿದೆ, ನಾನು ಒಂದು ಸೆಂಟಿಮೆಂಟಲ್ ಸಬ್ಜೆಕ್ಟು. ಅವ್ರು ಹೇಳಿದ್ರು, ನಾನು ವಿಷ್ಣುವರ್ಧನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಸ್ಕ್ರಿಪ್ಟ್ ಮಾಡಿದ್ದೆ. ಅವ್ರು ಹೇಳಿದ್ರು, ಇದಕ್ಕೆಲ್ಲ ಅವರು ವಿಷ್ಣುವರ್ಧನ್ ಒಪ್ಪಲ್ಲ, ನೀವೊಂದು ಕೆಲಸ ಮಾಡಿ, ಒಂದು ಸಸ್ಪೆನ್ಸ್ ಮೂವಿ ಸಬ್ಜೆಕ್ಟ್ ಮಾಡಿ, 10 ಜನ ನಾನು ಕುಂಡಿಸ್ತೀನಿ, 10 ಜನ ಒಪ್ಪೋ ಅಂತ ಒಂದು ಸಬ್ಜೆಕ್ಟ್ ನೀವು ಮಾಡ್ಕೊಂಬನ್ನಿ, ನಾನು ಬೇಕಾದ್ರೆ ನಾನು ತೊಗೋತೀನಿ ಅಂತ ಹೇಳಿದ್ರು. ಅವಾಗ ನಾನು ಕೂತ್ಕೊಂಡು ಒಂದು ಥಿಂಕ್ ಮಾಡಿ ಒಂದು ಸಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದೆ, ಸಸ್ಪೆನ್ಸ್ ಸಬ್ಜೆಕ್ಟು. ಅದನ್ನು ನಾನು ಮಾಡಿಬಿಟ್ಟು ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಘಟನೆ ಅಂತ ಅಂದ್ಬಿಟ್ಟು ಒಂದು ಟೈಟಲ್ ಇಟ್ಟು ಕೂಡ ಸ್ಟಾರ್ಟ್ ಮಾಡಿದೆ, ಘಟನೆ ಅಂತ. ಆ ಟೈಮಲ್ಲಿ ನನಗೆ ಇವರು ವಿನೋದ್ ರಾಜ್ನ ನಾನು ಬುಕ್ ಮಾಡೋಕ್ಕೆ, ಅಂದರೆ ಆಲ್ರೆಡಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಾಯಿತು. ಅವರು ಕಾಲೇಜ್ ಹೀರೋ ಅನ್ನೋದು ತುಂಬ ಚೆನ್ನಾಗಿ ಫೇಮಸ್ ಇತ್ತು, ಹಿಟ್ಟಾಯಿತು ಅಂತ. ಆ ಟೈಮಲ್ಲಿ ವಿನೋದ್ ರಾಜು, ಲೀಲಾವತಿ ಅವ್ರ ಮನೆಯಲ್ಲಿ ಅವ್ರ ಜೊತೆ ಇದ್ದಂಥವ್ರು S ನಾರಾಯಣ, ಇವತ್ತು ತುಂಬ ಫೇಮಸ್ ಆಗಿದ್ದಾರೆ. ಹಂಗಾಗಿ ಅವರು ಏನು ಹೇಳಿದ್ರು, ನಾನು ಸ್ಟೋರಿ ಹೇಳಿದಾಗ ಇವರು S ನಾರಾಯಣ ಇಟ್ಕೊಳ್ಳಿ ಜೊತೆಲಿ, ನೀವು ಇಬ್ಬರು ಸೇರ್ಕೊಂಡು ವರ್ಕ್ ಮಾಡಿ ಸ್ಕ್ರಿಪ್ಟ್ ವರ್ಕ್ ಅಂತ ಹೇಳಿದ್ರು. ಆ ಟೈಮಲ್ಲಿ ನಾವು ಸೇರ್ಕೊಂಡು ಮಾಡಿದ್ದಂಥ ಸಬ್ಜೆಕ್ಟ್ ಅದು ಘಟನೆ ಅಂತ. ನಮ್ಮ ದುರಾಷ್ಟಕ್ಕೆ ಅದು ಹಂಗೆ ಪೆಂಡಿಂಗ್ ಆಯಿತು. ಇವತ್ತು S ನಾರಾಯಣ ನನಗೆ ಗುರ್ತಿಡಿಯಲ್ಲ, 2-3 ಸತಿ ಮೀಟ್ ಮಾಡಿದ್ದೀವಿ. ಅವರು ನನ್ನ ಬಗ್ಗೆ ಅವ್ರಿಗೆ ಹೇಳ್ಕೊಳಕ್ಕೂ ಆಗ್ತಾಯಿಲ್ಲ. ಅವ್ರು ಯಾರೋ ನನ್ನಂಥವ್ರು ಭಾಳ ಜನ ನೋಡಿದ್ದಾರೆ. ಈಗ ಅವಾಗ ನಾನು ಒಬ್ಬನೇ ಇದ್ದೆ, ಯಾಕೆಂದರೆ ಸಂಪಂಗಿ ರಾಮನಗರದಲ್ಲಿ ನಮ್ಮದು ಸಿಟಿ ಎಕ್ಸ್ಚೇಂಜ್ ಅಂತ ಒಂದು ಅಲ್ಲಿ ವರ್ಕ್ ಮಾಡ್ತಾಯಿದ್ದೆ, 2nd ಫ್ಲೋರಲ್ಲಿ. ಅವ್ರು ರಘುವೀರ್ ಮನೆಗೆ ಬರ್ತಾಯಿದ್ರು, ಜೊತೆಗೆ ಸ್ಕ್ರಿಪ್ಟ್ ವರ್ಕ್ ಮಾಡ್ತಾರಿಂದ ಅಲ್ಲಿ ಬಂದು ನನಗೆ ಮಾತಾಡಿಸಿ, ಅಲ್ಲೇ ಎದುರುಗಡೆ ಒಂದು ಸೆಲ್ಫ್ ಸರ್ವಿಸ್ ಹೋಟೆಲ್ ಇತ್ತು, ಅಲ್ಲಿ ಒಂದು ಕಾಫಿ ಕುಡ್ಕೊಂಡು ಒಂದು ಪ್ಲೇಟ್ ಪಕೋಡ ತೊಗೊಂಡು ಇಬ್ಬರು ತಿಂದ್ಬಿಟ್ಟು, ಅವರು ರಘುವೀರ್ ಮನೆಗೆ ಹೋಗಿ ಬಂದಮೇಲೆ ಅಲ್ಲಿಂದ ಬಸ್ ಅವ್ರ ಹತ್ತವರು ನನ್ನ ಸ್ಟ್ರೈಟಾಗಿ ಆಫೀಸ್ಗೆ ಹೋಗ್ತಾಯಿದ್ದೆ. ಅಷ್ಟು ಕ್ಲೋಸ್ ಆಗಿದ್ದರು. ಈಗ ಬಿಡಿ ಮರ್ತೋಗಿದ್ದಾರೆ, ಬೆಳೆದ ಮೇಲೆ ಸಾಮಾನ್ಯವಾಗಿ ಕೆಲವು ಜನ ಮರ್ತೋಗ್ತಾರೆ, ಅದು ಏನೂ ಮಾಡೋಕ್ಕಾಗಲ್ಲ. ಆದರೆ ಸಿನಿಮಾ ಫೀಲ್ಡ್, ಈಗ ಮಹೇಶ್ ಸುಕಂದರ್ ಅವರು ಸೈನಿಕ ಎಲ್ಲ ಮಾಡಿದ್ರಲ್ಲ, ಅವರೆಲ್ಲ ನನ್ನ ಹತ್ರ ಅಸಿಸ್ಟೆಂಟಾಗಿ ಸ್ಕ್ರಿಪ್ಟ್ ಮಾಡ್ತಾಯಿದ್ರು. ಇವತ್ತು ನಾವು ಹೇಳ್ಕೊಂಡ್ರೆ ಅವ್ರು ನಂಬಲ್ಲ. ಹಾಗೆ ಹರೀಶ್ ಇರ್ಬೋದು, ಅಥವಾ ಈ ಥರ ತುಂಬ ಜನ ಇದ್ದಾರೆ. ಈಗ ಸಿನಿಮಾ ಫೀಲ್ಡಲ್ಲಿ ನಾನು ಭಾಳ ಸ್ಟ್ರಗಲ್ ಮಾಡಿದೆ, ನನಗೆ ಅದೃಷ್ಟ ಇರಲಿಲ್ಲ, ಹಂಗಾಗಿ ನಾನು ಬ್ಯಾಕ್ ಆದ ಅಷ್ಟೇ. ಅಂದರೆ ಆ ಘಟನೆ ಸಿನಿಮಾ ಹಾಗೆ ಉಳ್ಕೊಬಿಟ್ಟು ಅದು ಸ್ಕ್ರಿಪ್ಟ್ ಇವತ್ತು ಇದೆ, ಆದರೆ ಈಗ ನಾನು ನೆಕ್ಸ್ಟ್ ಅದನ್ನು ಮಾಡಲೇಬೇಕು ಅನ್ನೋ ಉದ್ದೇಶ ನನಗಿದೆ. ಆದರೆ ನಾನು ಮೊನ್ನೆ ಕೂಡ ಯಾವುದೋ ಒಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನನ್ನ ಗೆಸ್ಟಾಗಿ ಕರೆದಿದ್ರು.
ಆ ಟೈಮಲ್ಲಿ ಎಸ್ ನಾರನ್ನು ಕರೆದಿದ್ರಲ್ಲಿ. ಆ ಟೈಮಲ್ಲಿ ಎಸ್ ನಾರನ್ನ ಸುಮ್ಮನೆ ನಾನು ಚೆನ್ನಾಗಿದ್ದೀರಾ ಅಂತ ಮಾತಾಡ್ಸ್ದೆ, ಅವ್ರು ಗುರ್ತಿಡಿಲಿಲ್ಲ. ಆದರೆ ನಾನು ಅವ್ರನ್ನ ಭೇಟಿಯಾಗಿ ಅವ್ರನ್ನ ಇಟ್ಕೊಂಡೆ ಅದನ್ನ ಸಬ್ಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಉದ್ದೇಶನೂ ಇದೆ. ಅಂದ್ರೆ ಆಗ ಆ ಟೈಮಲ್ಲಿ ನೆನಪಾಗ್ಬೋದು, ಕೆಲವು ಸ್ಟೋರೀಸ್ ಆಗ ಮತ್ತೆ ಹಿಂದೆ ಕರ್ಕೊಂಡು ಹೋಗ್ಬಿಟ್ಟು ನೆನಪು ಮಾಡ್ಬೋದು, ಗೊತ್ತಿಲ್ಲ. ಆದರೆ ಒಂದ್ಸತಿ ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡಿದಾಗ ಅವಾಗ ಅವ್ರಿಗೆ, ಯಾಕೆಂದ್ರೆ ಅವ್ರದೇ ಹ್ಯಾಂಡ್ ರೈಟಿಂಗ್ ಎಲ್ಲ ಇದೆ ಸ್ಕ್ರಿಪ್ಟಲ್ಲಿ. ಅಂದ್ರೆ ಆ ಸ್ಕ್ರಿಪ್ಟ್ ನ ಸಿನಿಮಾ ರೂಪಕ್ಕೆ ತರುವಂತ ಪ್ರಯತ್ನ ಇದೆ, ಆಸೆ ಇದೆ ಮೇಡಮ್. ಒಬ್ಬ ಕಲಾವಿದಗೆ ಅವನು ಕೊನೆವರೆಗೂ ಒಂದು ಕಲೆ ಅನ್ನೋದು ಹೋಗೋದಿಲ್ಲ, ಅದು ಸಾಮಾನ್ಯಗೆ. ಹಂಗಾಗಿ ಅದಿದೆ, ಅದನ್ನ ಒಂದು ಅಚೀವ್ ಮಾಡಬೇಕು ಅನ್ನೋದು ಇದೆ. ಟೈಮ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದೆ ಸರ್, ಈ ಬಿಸ್ನೆಸ್ ವಿಚಾರವಾಗಿ ಅಂದ್ರೆ ಸಾಕಷ್ಟು ಜನಕ್ಕೆ ನಿಮ್ದು ಇಂಟ್ರೊಡಕ್ಷನ್ ಕೊಡೋ ಟೈಮಲ್ಲೇ ಸಾಧನೆ ಅನ್ನೋದು ಯಾರಪ್ಪನ ಸ್ವತ್ತು ಕೂಡ ಆಗಿರೋದು, ಯಾವ ಟೈಮಲ್ಲಿ ಹುಡ್ಕೋ ಬರುತ್ತೋ ಗೊತ್ತಿಲ್ಲ. ಅಂಡ್ ಸಾಕಷ್ಟು ಜನ ಈಗ ಸಾಧನೆ ಮಾಡಿದ್ರು ಅಂತವ್ರು ಎಲ್ಲರೂ ಕೂಡ ಕಡು ಬನತನದಲ್ಲಿ ಹುಟ್ಟಿದಂಥವರೇ ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಸಾಕಷ್ಟು ಯುವಕರಿಗೆ ತಾನು ಸಾಧನೆ ಮಾಡಬೇಕು ಅನ್ನೋದಿರುತ್ತೆ. ಆದರೆ ಒಂದು ಫೈನಾನ್ಷಿಯಲಿ ಬ್ಯಾಕ್ಗ್ರೌಂಡ್ ಇರಲ್ಲ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಲ್ಲ. ಎಷ್ಟೋ ಜನ ಸುಮ್ಮನೆ ನಮ್ಮಲ್ಲಿರುವಂಥ ಟ್ಯಾಲೆಂಟ್ಗಳನ್ನ ಹಾಗೆ ನಾವೇ ಏನೋ ಹೋಗ್ಲಿ ಜೀವನ ಹಾಗೆ ನಡೀತಿದೆ ಅನ್ಕೊಬಿಡ್ತೀವಿ. ಸೊ ಈ ಉದ್ಯಮ ಕ್ಷೇತ್ರ ಆಗಿರ್ಬೋದು ಅಥವಾ ಸಾಧನೆ ಮಾಡೋ ಕ್ಷೇತ್ರದ ಯುವಕರುಗಳಿಗೆ ಒಂದು ಮೋಟಿವೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಏನು ಹೇಳ್ತೀರಾ ಸರ್ ಅಂತ ಯುವಕರಿಗೆ? ಅಲ್ಲ, ಏನಾಗುತ್ತೆ ಅಂದರೆ ಈಗ ನೋಡಿ, ಈ ನಾವು ಬಡತನದಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ಅದು ಕಷ್ಟ ಏನು ಅಂತ ಗೊತ್ತಿರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ, ಹೊರಗಡೆ ಫ್ರೆಂಡ್ಶಿಪ್ ಬೆಳೆಸಿದಾಗ ನಾವು ಅವ್ರ ಮನೆಗಳಿಗೆ ಹೋದಾಗ ಆ ವಾತಾವರಣ ನೋಡ್ತೀವಿ. ನಾವು ಆ ವಾತಾವರಣ ನೋಡಿದಾಗ ನಾವ್ಯಾಕೆ ಹಂಗಿಲ್ಲ, ನಾವ್ಯಾಕೆ ಹಂಗಾಗಬಾರ್ದು ಅನ್ನೋದು ನಮಗೆ ಚಾಲೆಂಜಿಂಗಾಗಿ ಉಟ್ಕೊಬೇಕದು. ಆ ಉಟ್ಕೊಂಡಾಗ ಏನಾಗುತ್ತೆ, ಆ ಏಮ್ ಇದ್ದರೆ ಅವ್ನು ಬೆಳೀತಾ ಹೋಗ್ತಾನೆ. ಅದು ಬಿಟ್ಬಿಟ್ಟು ಅದೇ ಬಿಟ್ಟು ಅವನು ಕುಡಿತಾನೆ, ಅವನು ಸ್ಮೋಕ್ ಮಾಡ್ತಾನೆ, ಅವನು ಎಂಜಾಯ್ ಮಾಡ್ತಾನೆ, ನಾನು ಎಂಜಾಯ್ ಮಾಡಿದ್ರೆ ಖಂಡಿತ ಆಗಲ್ಲ. ಅವಾಗೇನಾಗುತ್ತೆ, ಆ ಜೀವನ ಬರೀ ಅದಕ್ಕೆ ಸೀಮಿತ ಆಗುತ್ತೆ, ಹಂಗೆ ಹೋಗ್ತಾ ಇರುತ್ತೆ. ಅವನು ಬುದ್ಧಿ ಬಂದು ಅವನು ಲೆವೆಲ್ ಬರೋಷ್ಟರಲ್ಲಿ ಏನಾಗುತ್ತೆ, ನಾನು ದುಡಿಬೇಕು, ನಾನು ಮಾಡಬೇಕು ಅನ್ನೋಷ್ಟು ಶಕ್ತಿನೂ ಇರಲ್ಲ ಅವನಿಗೆ, ಅಟ್ಲೀಸ್ಟ್ ಆ ಮೈಂಡು ಇರಲ್ಲ. ಈ ಒಂದು ಇದಕ್ಕೆ ಹೋಗುತ್ತೆ. ನಾನು ಹೇಳೋದೇನು ಅಂದರೆ, ಹೆಂಗೋ ಒಂದು ಸುಮಾರು ಒಂದು 18ರಿಂದ ಒಂದು 21 ವರ್ಷ ಅಥವಾ 25 ವರ್ಷ ಏನಿದೆಯೋ ಅದರಲ್ಲಿ ಎಂಜಾಯ್ ಮಾಡ್ಬೇಕು ಮಕ್ಕಳು. ನಾವು ಬೇಡ ಅನ್ನಲ್ಲ, ಎಂಜಾಯ್ ಮಾಡಿದ್ರು ಕೂಡ ಒಂದು ಸೈಡು ನಾವು ಜೀವನದಲ್ಲಿ ಏನು ಮಾಡ್ಬೋದು ಗುರಿ, ನಾವು ಏನೋ ಒಂದು 18ರಿಂದ 20-25 ಒಳಗಡೆ ನಾವು ಗುರಿ ಅಂತ ಇಟ್ಕೊಂಡು ನಾವು ಹೋದಾಗ ಅವನು ಎಲ್ಲೋ ಹೋಗ್ತಾನೆ, ಬೆಳಿತಾನೆ. ನಾನು ಬೆಳಿಬೇಕು, ನಾನು ಸಂಪಾದನೆ ಮಾಡಬೇಕು, ನಾನು ಚೆನ್ನಾಗಿರ್ಬೇಕು, ನಾನು 4 ಜನಕ್ಕೆ ಸಪೋರ್ಟ್ ಮಾಡಬೇಕು, ನಾನು ಸಮಾಜಕ್ಕೆ ಏನಾದ್ರು ಮಾಡಬೇಕು ಅನ್ನೋ ಉದ್ದೇಶ ಅವನು ಮೈಂಡಲ್ಲಿ ಬೆಳೆಯುತ್ತೆ. ಅದು ಬಿಟ್ಬಿಟ್ಟು ಅವನು 18ರಿಂದ 25 ಒಳಗಡೆ ಬರೀ ಎಂಜಾಯ್ ಮಾಡಬೇಕು, ಖರ್ಚು ಮಾಡಬೇಕು, ನಮ್ಮ ಅಮ್ಮನ ತಲೆ ತಿನ್ನಬೇಕು, ನಮ್ಮ ಅಪ್ಪನ ತಲೆ ತಿನ್ನಬೇಕು, ದುಡ್ಡು ಕಿತ್ಕೊಬೇಕು, ನಾನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಅಂದಾಗ ಅವನು ಅದಕ್ಕೆ ಸೀಮಿತ ಆಗ್ತಾನೆ ಹೊರತು, ನೀವು 18ರಿಂದ 25 ಅಲ್ಲ 30 ವರ್ಷ ಆದರೂ ಆ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾನೆ ಹೊರತು ಅವ್ನು ಸ್ವಂತವಾಗಿ ಏನು ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕೆಂದ್ರೆ ಅವ್ನು ಪ್ರಯತ್ನನೇ ಮಾಡಲ್ಲ. ಬೈ ಚಾನ್ಸ್ ಸಿಕ್ಕಿದ್ರು ಸೋಂಬೇರಿತನ. ಪ್ರಯತ್ನ ಇದ್ರೆ ಫಲ ಅಲ್ವಾ? ಫಲ. ಹೌದು. ಹಿಂಗಾಗಿ ಸುಮಾರು ಮಕ್ಕಳು ಏನಾಗ್ತವೆ, ಈಗ ಹಿಂದೆ ಯಾಕೆ ಹೋಗ್ತಾ ಇದ್ದಾರೆ, ಇದೇ ಉದ್ದೇಶಕ್ಕೆ. ಅದು ಬಿಟ್ಬಿಟ್ಟು ಸರಿ ಏನೋ ನಮ್ಮ ಈಗ ಆಯಿತು ಇರೋವ್ರಿಗೂ ಎಂಜಾಯ್ ಮಾಡೋದು, ಇನ್ನು ಮುಂದಕ್ಕಾರು ನಾವೇನಾದ್ರು ಮಾಡಲೇಬೇಕು ಅನ್ನೋ ಒಂದು ಇದ್ದಾಗ ಅದು ಬೆಳ್ಕೊಂಡು ಹೋಗ್ತಾರೆ. ಹಂಗಾಗಿ ನಾನು ಹೇಳೋದೇನು ಅಂದರೆ, ಒಂದು ಕಡೆ ನೀವು ಎಂಜಾಯ್ ಮಾಡೋದು ಮಾಡಿ, ಮಕ್ಕಳು ಆ ಏಜು ಮತ್ತೆ ಏಜ್ ಬರೋದಿಲ್ಲ. ಅದು ಇನ್ನೊಂದು ಕಡೆ ಒಂದು ಗುರಿ ಅಂತ ಇಟ್ಕೊಳ್ಳಿ ಅಂತ ನಾನು ಹೇಳೋದು. ಆ ಗುರಿ ಅಂತ ಇಟ್ಕೊಂಡಾಗ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ನೀವು ಸಾಧನೆ ಮಾಡ್ತೀರಾ. ಇಲ್ಲ ಅಂದರೆ ನೀವು ಮದುವೆ ಆಗಿ ನಿಮ್ಮ ಮಕ್ಕಳಿಗೆ ನೀವು ಗೈಡ್ ಮಾಡಬೇಕು ಅಂದಾಗ ಅವಾಗ ನಾನು ಏನಾದ್ರು ಅಟ್ಲೀಸ್ಟು ಈ ಥರ ಇದ್ದಿದ್ರೆ ನಾನು ಇನ್ನೂ ಬೆಳಿಬೋದಾಗಿತ್ತು ಅಂತ ಆ ಮಕ್ಳಿಗೆ ಬುದ್ಧಿ ಹೇಳಕ್ಕೆ ಹೋದಾಗ ಏನಾಗುತ್ತೆ, ಅಪ್ಪ ನೀನು ನೋಡ್ಕೊಳಪ್ಪ, ನೀನೇನು ಮಾಡಿದ್ದೀಯ ಎಂದೇ ನೋಡ್ಕೊ, ನನಗೆ ಯಾಕೆ ಹೇಳಕ್ಕೆ ಬರ್ತೀಯ ಅನ್ನೋ ಮಟ್ಟಕ್ಕೆ ಬಂದ್ಬಿಡುತ್ತೆ. ಅಂಥ ಪರಿಸ್ಥಿತಿನ ತಂದ್ಕೊಬೇಡಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಖಂಡಿತ ಸಾಕಷ್ಟು ಜನಕ್ಕೆ ಇದು ಅನುಭವ ಕೂಡ ಆಗಿರುತ್ತೆ, ಎಷ್ಟೋ ಜನ ಕೂಡ ಮಕ್ಕಳು ತಿರುಗಿಳೋದು. ಈಗ ಸರ್ ಒಂದು ಓಕೆ, ಎಷ್ಟೋ ಜನ ಹಣ ಇದ್ದಂಥವ್ರು ಅಥವಾ ಎಷ್ಟೋ ಜನ ಈ ಕೆಲವೊಂದಿಷ್ಟು ಸಮಾಜಮುಖಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಓಕೆ ಸಹಾಯ ಮಾಡ್ತಾರೆ, ಎಷ್ಟೋ ಜನ ಬಡ ಕುಟುಂಬಗಳಿಗೆ ಮಾಡ್ತಾರೆ, ಬಡ ವಿದ್ಯಾರ್ಥಿಗಳಿಗೆ ಮಾಡ್ತಾರೆ. ಒಂದು ಅಧಿಕಾರದ ಆಸೆಗಳಿರ್ಬೋದು, ಸಮಾಜಮುಖಿ ಕೆಲಸದ ಮುಖಾಂತರವಾಗಿ ನಾವಾದರೂ ಕೂಡ ಅಧಿಕಾರ ಹಿಡಿಯೋಣ ಅನ್ನೋವಂಥದ್ದು ಒಂದು ಆಸೆ ಇರುತ್ತೆ. ಇಲ್ಲ ನನ್ನ ಹತ್ರ ಹಣ ಇದೆ ಅಂತ ತೋರಿಸ್ಕೊಳ್ಳೋದು ಕೂಡ ತುಂಬ ಜನ ಕೆಲವೊಂದಿಷ್ಟು ಸಹಾಯವನ್ನು ಮಾಡೋದು ಕೂಡ ಮುಂದಾಗ್ತಾರೆ. ಈಗ ಬಡ ವಿದ್ಯಾರ್ಥಿಗಳ ಪರವಾಗಿ ನೀವು ಕೆಲವೊಂದಿಷ್ಟು ವಿಚಾರಗಳನ್ನು, ಅಂದರೆ ಎಷ್ಟೋ ಸರ್ಕಾರಿ ಶಾಲೆಗಳು ಪರಿಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಿದೆ. ಈ ಹಿಂದೆಯಿಂದಲೂ ಕೂಡ ಆಲ್ಮೋಸ್ಟ್ ಸರ್ಕಾರಿ ಶಾಲೆ ವಿಚಾರ ಆಗಿರ್ಬೋದು, ಬಡ ವಿದ್ಯಾರ್ಥಿಗಳ
ಬಗ್ಗೆ ಸಾಕಷ್ಟು ನೋಡಿರ್ತೀವಿ. ಯಾಕೆ ನಿಮಗೆ ವಿದ್ಯಾರ್ಥಿಗಳಿಗೆ ನೀವು ಸಹಾಯ ಮಾಡಬೇಕು ಅಂತ ಅನ್ನಿಸ್ತು? ಬಡವರು ಕೂಡ ಇದ್ದಾರೆ ಸಾಕಷ್ಟು ಜನ, ಅದ್ರ ಜೊತೆಗೆ ಈ ಧಾರ್ಮಿಕ ಕೆಲವೊಂದಿಷ್ಟು ಸ್ಥಳಗಳಿಗೂ ಕೂಡ ಸಹಾಯ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ ನಾನು. ಸೊ ಪ್ರಮುಖವಾಗಿ ಮಾಡುವಂಥದ್ದು ಹಣ ಇದೆ ಅಂತ ತೋರ್ಪಡಿಕೆನ, ಅಥವಾ ಇಲ್ಲ ತನಗೂ ಒಂದು ಅಧಿಕಾರ ಬೇಕು ಅನ್ನೋ ಒಂದು ಆಸೆನ, ಅಥವಾ ಏನು ಈ ಸಮಾಜಮುಖಿ ಕೆಲಸದ ಹಿಂದಿನ ಉದ್ದೇಶ ಏನಿದೆ ನಿಮ್ಮಲ್ಲಿ ಅಂತ? ಇಲ್ಲ ನನಗೆ ಆ ಥರ ಆಸೆ ಅಂತೂ ಇಲ್ಲ. ಓಕೆ. ಏಕೆಂತಂದರೆ ಈಗ ನಾನು ಯಾಕೆ ಅದನ್ನು ಮಾಡ್ತಾಯಿದ್ದೀನಿ ಅಂದರೆ, ಈ ನಮ್ಮಲ್ಲಿ ಈಗ ನಾವು ಓದೋಕ್ಕಾಗಲಿಲ್ಲ, ನಮ್ಮನ್ನು ಓದ್ಸೋಕ್ಕೆ ನಮ್ಮ ತಂದೆ ತಾಯಿ ಆಗಲಿಲ್ಲ, ಅವ್ರ ಶಕ್ತಿ ಇರಲಿಲ್ಲ ಜಾಸ್ತಿ, ಹಂಗಾಗಿ ನಾವು ಓದೋಕ್ಕಾಗಲಿಲ್ಲ. ಆದರೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಮಕ್ಕಳಿಗೆ ಸಹಾಯ ಮಾಡಿದ್ರೆ ಅವು ಎಜುಕೇಷನ್ನು ಬೆಳೀತಾ ಹೋದಾಗ ಅವಾಗೇನಾಗುತ್ತೆ, ಒಂದು ಸಮಾಜ ಬೆಳೆಯುತ್ತೆ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಲಾಸ್ಟ್ ಟೈಮ್ ಒಂದು ಸತಿ ಒಬ್ಬ ಆಟೋ ಡ್ರೈವರ್ ಬಂದರು, ಒಂದು ಸೈಟ್ನ ಬಂದು ಬುಕ್ ಮಾಡೋಕ್ಕೆ ಅಂತ ಬಂದು 52,100 ರೂಪಾಯಿಗೆ ಕಟ್ಬಿಟ್ರು. ಕಟ್ಬಿಟ್ಟು ಸರ್ ನನಗೆ 1 ತಿಂಗಳು ಟೈಮ್ ಕೊಡಿ ಸರ್, ನಾನು ಪೇ ಮಾಡ್ತೀನಿ ಇನ್ಸ್ಟಾಲ್ಮೆಂಟ್ ಅಂದರು. ಅದಾದಮೇಲೆ ಅವ್ರು ಬಂದು ಇನ್ಸ್ಟಾಲ್ಮೆಂಟ್ ಕಟ್ಟಿದ್ರು. ಕಟ್ಟಿದ್ಮೇಲೆ ಒಂದು ರಸೀಟ್ ತೋರಿಸಿದ್ರು ನನಗೆ. ಏನು ಅಂದರೆ ಆ ಮಾರ್ವಾಡಿ ಅಂಗಡೀಲಿ ತೊಗೊಂಡೋಗಿ ಒಡವೆ ಎಲ್ಲ ಫ್ಲೇಟ್ಸ್ ಮಾಡಿ ತೊಗೊಂಬಂದು ಕೊಟ್ಟಿದ್ರು. ನಾನು ಹೇಳಿದೆ, ಯಾಕ್ರಿ ಹಿಂಗೆ ಮಾಡಿದ್ರ ನೀವು? ಇನ್ನೂ 2 ತಿಂಗಳು ಟೈಮ್ ಬೇಕಾದ್ರೆ ಕೊಡ್ತಾಯಿದ್ದೆ, ನೀವು ಯಾಕೆ ಫ್ಲೇಟ್ಸೆಲ್ಲ ಮಾಡಿ ತೊಗೊಂಬರ್ತಾ ಇದ್ದೀರಾ ಅಂತ. ಇಲ್ಲ ಸರ್, ನನ್ನ ಮಕ್ಳಿಗೆ ಏನಾರು ಮಾಡಲೇಬೇಕು ಸರ್, ಇವತ್ತಿಲ್ಲ ನಾಳೆ ನಾನು ಬಿಡಿಸ್ಕೊಬೋದು, ಆದರೆ ಈಗ ನಾನು ನಿಮ್ಗೆ ದುಡ್ಡು ಕಟ್ಟಲಿಲ್ಲ ಅಂದರೆ ನನ್ನ ಮಾತು ತಪ್ಪದಂಗೆ ಆಗುತ್ತೆ ಅಂತ. ನೋಡಿ ಒಬ್ಬ ಆಟೋ ಡ್ರೈವರ್ ಎಷ್ಟು ಆನೆಸ್ಟ್ ಆಗಿದ್ದಾನೆ ಅಂತ ಅಂದ್ಬಿಟ್ಟು. ಹಂಗಾಗಿ ಇವರು ಇಷ್ಟು ಕಷ್ಟಪಟ್ಟು ಕಟ್ಟಿದಂಥ ದುಡ್ಡನ್ನು ನಾವು ಹೋಗ್ಬಿಟ್ಟು ಈ ಸೋಷಿಯಲ್ ಸರ್ವಿಸ್ ಮಾಡ್ತೀನಿ ಅಂದ್ಬಿಟ್ಟು ಒಂದು ಏನು ಮಿಡ್ಲ್ ಕ್ಲಾಸ್ ಪೀಪಲ್ ಇರ್ಬೋದು, ಕಡುಬಡವ್ರು ಇರ್ಬೋದು, ಅವ್ರಿಗೆ ಏನು ಬೇಕೋ ನಾವು ಮಾಡ್ತೀವಿ, ಮಕ್ಕಳಿಗೆ ಬುಕ್ಸ್ಗಳು ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ ಅಂದ್ಬಿಟ್ಟು ಸುಮ್ಮನೆ ನಮ್ಮ ಹೆಸರನ್ನ ನಾವು ತೋರಿಸ್ಕೊಳಕ್ಕೆ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಅವ್ರಿಗೆ ಮೋಸ ಆಗುತ್ತೆ. ಆದರೆ ನಮ್ಗೆ ಇನ್ನೊಂದು ಆಸೆ ಏನಿದೆ ಅಂತಂದರೆ, ಆ ಥರ ತುಂಬ ಹೆಚ್ಚಿನ ರೀತಿಯಲ್ಲಿ ನಮಗೆ ಲಾಭ ಬಂದಂಥ ಪಕ್ಷದಲ್ಲಿ ಒಂದು ಫ್ರೀ ಎಜುಕೇಷನ್ ಮಾಡಬೇಕು. ಫ್ರೀ ಎಜುಕೇಷನ್ ಅನ್ನೋ ಒಂದು ಸ್ಕೂಲ್ ಮಾಡಬೇಕು, ಒಂದು ಹಾಸ್ಪಿಟಲ್ ಮಾಡಬೇಕು, ಅಥವಾ ಒಂದು ಕಾಲೇಜ್ ಮಾಡಬೇಕು ಅನ್ನೋದು ನಮ್ಗೆ ಆಸೆ ಇದೆ. ಆದರೆ ಇವಾಗ ಏನಾಗುತ್ತೆ, ಒಂದು ಸ್ಕೂಲ್ ಅಂತ ಮಾಡಿದಾಗ ಅದು ಲಾಂಗ್ ಲೈಫು ನಾವು ನಡೆಸ್ಕೊಂಡು ಹೋಗ್ಬೇಕು. ಅದು ಏನಾಗುತ್ತೆ, ನಮ್ಮ ಸಂಸ್ಥೆ ಇರೋವರೆಗೂ ನಾವು ನೋಡ್ಕೊಬೋದು. ಬೈ ಚಾನ್ಸ್ ನಮ್ಮ ಬ್ಯಾಡ್ ಟೈಮ್ಗೆ ಏನಾದ್ರು ಸ್ವಲ್ಪ ಡೌನ್ ಆಯಿತು ಅಂದಾಗ ಆ ಸ್ಕೂಲ್ ಗತಿ ಏನಾಗಬೇಕು? ಖಂಡಿತ. ಅದಕ್ಕೆ ಏನು ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ ಏನು ಅಂದರೆ, 50% ಪೇಮೆಂಟ್ ಸೀಟು, 50% ಫ್ರೀ ಸೈಟ್ಸ್. ಸೊ ಯಾವ ನಂಬಿಕೆ ಆಧಾರದ ಮೇಲೆ ನಿಮ್ಮ ಹತ್ರ ಬಂದು ಹೂಡಿಕೆ ಮಾಡ್ಬೋದು ಅಂತ? ಇಲ್ಲ, ಇದು ಒಳ್ಳೆ ಕ್ವಶನ್ ಮೇಡಮ್ ನೀವು ಕೇಳಿದ್ದು. ಆದರೆ ಒಂದು ಏನು ಅಂತಂದರೆ, ಗ್ಯಾರಂಟಿ ಅಂತ ಅಂದರೆ, ಈಗ ನೀವು ಫಸ್ಟು ನೀವು ಇನ್ವೆಸ್ಟ್ ಮಾಡಬೇಕು ಅಂದರೆ ಬ್ಯಾಕ್ಗ್ರೌಂಡ್ನ ಚೆಕ್ ಮಾಡಬೇಕಾಗ್ತದೆ. ಈಗ ನಾನು BSNL, ನಾನು ಟೆಲಿಕಾಮ್ ಅಂತ ಹಾಕ್ಕೊಂಡಿದ್ದೀನಿ, ನಾನು ಸರ್ವಿಸಲ್ಲಿ ಇದ್ದೀನಾ ಇಲ್ವಾ? ಇಲ್ಲ ಸರ್ವಿಸಲ್ಲಿ ನಾನು VRS ತೊಗೊಂಡಿದ್ದೀನಿ, 2019 ನಾನು VRS ತೊಗೊಂಡಿದ್ದೀನಿ. ಆದರೂ ಕೂಡ ನಾನು ಡಿಪಾರ್ಟ್ಮೆಂಟಲ್ಲಿ ಇದ್ದೆ. ಈಗ ಸರ್ವಿಸಲ್ಲೂ ಇದ್ದಾರೆ, ಸರ್ವಿಸಲ್ಲಿ ಇಲ್ಲದೆ ಇರೋರು ನಮ್ಮಲ್ಲಿದ್ದಾರೆ. ಯಾಕಂದರೆ 85,000 ಮೆಂಬರ್ಸು 2019 VRS ತೊಗೊಂಡು ಆಚೆ ಬಂದ ನಾವೆಲ್ಲ. ಹಂಗಾಗಿ ನಮ್ಮ ಹಿನ್ನೆಲೆ ಏನು, ಜೊತೆಗೆ ಎಷ್ಟು ವರ್ಷದಿಂದ ನಮ್ಮದು ಸಂಸ್ಥೆ ಇದೆ, ನಮ್ಮ ಟ್ರಸ್ಟ್ ನಮ್ಮದು 21/4/2017 ಇದೆ ಅಂತ ನಾನು ಹೇಳಿದ್ದೀನಿ. ಬೆಂಗಳೂರಿನಲ್ಲಿ ಆಲ್ರೆಡಿ 3 ಆಫೀಸ್ ಇದೆ ನಮ್ಮದು. CBI ರೋಡಲ್ಲಿ 3rd ಮೈನು, 4th ಮೈನು, 5th ಮೈನು 3 ಆಫೀಸ್ ಇದೆ. ತುಮಕೂರಲ್ಲಿ ಬ್ರಾಂಚಸ್ ಇದೆ, SIT ಕಾಲೇಜ್ ಆಪೋಸಿಟ್ ಮತ್ತು ಜೊತೆಗೆ ನಮಗೆ JP ನಗರದಲ್ಲೂ ಆಫೀಸ್ ಇದೆ, ಬ್ರಾಂಚಸ್ ಇದೆ. ಅಲ್ಲದೆ ನಮ್ಮದು ಪ್ರಾಜೆಕ್ಟ್ 9 ಪ್ರಾಜೆಕ್ಟ್ ಇದೆ. ಒಂದು ದೇವನಹಳ್ಳಿ 2 ಪ್ರಾಜೆಕ್ಟ್ ಇದೆ, ದೊಡ್ಡಬಳ್ಳಾಪುರ ಇದೆ, ಅದು ಬಿಟ್ಟರೆ ಓಬಳಾಪುರ ಇದೆ, ತುಮಕೂರು 2 ಪ್ರಾಜೆಕ್ಟ್ ಇದೆ, ಕುಣಿಗಲ್ ಇದೆ, ಮೈಸೂರಲ್ಲಿ 2 ಪ್ರಾಜೆಕ್ಟ್ ಇದೆ, ಹೆಜ್ಜಾಲ 1 ಪ್ರಾಜೆಕ್ಟ್ ಇದೆ. ಟೋಟಲ್ 9 ಪ್ರಾಜೆಕ್ಟ್ ಇದೆ. ಹಂಗಾಗಿ ಈಗ ಏನು ಸರ್ವೆ ಮಾಡಬೇಕು, ಅವರು ಹಿಂದೆ ಯಾವುದಾದ್ರು ಅಲಾಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಅಲಾಟ್ಮೆಂಟು ಈಗ ನನ್ನ ಕ್ವಶನ್ ಮಾಡಿದಾಗ, ನಾವು ಒಂದು ನಾಗವಲ್ಲಿಲಿ ಆಲ್ರೆಡಿ ಒಂದು ಡೆವಲಪರ್ ಟೈಅಪ್ ಮಾಡಿಕೊಂಡೆ ಫಸ್ಟ್ ಪ್ರಾಜೆಕ್ಟು ನಾವು ಅಲಾಟ್ಮೆಂಟ್ ನಾವು ಕೊಟ್ಟಿದ್ದೀವಿ. ಸೆಕೆಂಡ್ ಪ್ರಾಜೆಕ್ಟು ಈಗ ಆಲ್ರೆಡಿ ನಾವು ಲ್ಯಾಂಡ್ನ ಪರ್ಚೇಸ್ ಮಾಡಿ, ಕನ್ವೆಷನ್ ಮಾಡಿ, ಅಪ್ರೂವಲ್ ಮಾಡಿ ನಾವು ಡೆವಲಪ್ಮೆಂಟು ಸ್ಟಾರ್ಟ್ ಆಗಿದೆ. ಈಗ ಕುಣಿಗಲ್ಲಲ್ಲಿ ಆಲ್ರೆಡಿ DC ಕನ್ವೆಷನ್ ಆಗಿದೆ, ಪ್ಲ್ಯಾನ್ ಅಪ್ರೂವಲ್ಗೆ ಹೋಗಿದೆ. ಈಗ ಹಂಗಾಗಿ 1 by 1 ಎಲ್ಲ ಕಡೆ ಲ್ಯಾಂಡ್ಗಳನ್ನ ನಾವು ಪರ್ಚೇಸ್ ಮಾಡ್ತೀವಿ, ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ, ಅದನ್ನೆಲ್ಲ ನೋಡ್ಬೋದು, ನಮ್ಮ ಬ್ಯಾಕ್ಗ್ರೌಂಡ್ ತಿಳ್ಕೊಬೋದು, ಆಮೇಲೆ ಎಷ್ಟು ವರ್ಷದಿಂದ ಇದೆ ಅಂತ ತಿಳ್ಕೊಬೋದು. ಅಥವಾ ನಮ್ಮಲ್ಲಿ ಏನಾದ್ರು ನಾವು ಬುಕ್ ಮಾಡಿದ ತಕ್ಷಣ ಒಂದು ಮ್ಯಾನುವಲ್ ರೆಸಿಪ್ಟ್ ಸಿಗುತ್ತೆ, ಒಂದು ಕಂಪ್ಯೂಟರ್ ರೆಸಿಪ್ಟ್ ಸಿಗುತ್ತೆ, ಜೊತೆಗೆ ಒಂದು ಅಗ್ರಿಮೆಂಟ್ ಡೀಡ್ ಅಂತ ಸಿಗುತ್ತೆ.
ಇಷ್ಟು ಗ್ಯಾರಂಟಿ ನಾವು ಕೊಡ್ತೀವಿ. ಓಕೆ. ಹಂಗಾಗಿ ಅವು ಇಷ್ಟು ಇನ್ವೆಸ್ಟ್ ಮಾಡೋರು ಅದನ್ನು ಕ್ರಾಸ್ ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಉದ್ದೇಶ ಅಷ್ಟೇ. ಓಕೆ ಸರ್, ಈಗ ನಿಮಗೆ ಈ ಕರ್ನಾಟಕ ಪ್ರೈಡ್ ಅವಾರ್ಡ್ಸ್ ಬಂದಿದೆ, ಎಷ್ಟು ಖುಷಿ ಕೊಡ್ತಾ ಇದೆ, ಏನು ಅನ್ನಿಸ್ತಾ ಇದೆ ಹೇಳೋದಾದರೆ? ಗೆಸ್ಟ್ ಆಗಿ ಚೀಫ್ ಮಿನಿಸ್ಟರ್ ಇದ್ದಾರೆ, DCM ಇದ್ದಾರೆ, ಜೊತೆಗೆ ಇವ್ರ ಕಡೆಯಿಂದ ನಮಗೆ ಒಂದು ಏನು ಅವಾರ್ಡ್ ತೊಗೊಳ್ಳೋದು ಭಾಳ ಖುಷಿ ಕೊಟ್ಟಿದೆ. ಜೊತೆಗೆ ನಮ್ಮ ಸಂಸ್ಥೆನ ಒಂದು ರಾಜ್ ನ್ಯೂಸ್ ಇದರಲ್ಲಿ ಕೂಡ ನೀವು ನಮ್ಮನ್ನು ಗುರುತಿಸಿ ನೀವೊಂದು ಅವಾರ್ಡ್ ಕೊಡ್ತಾ ಇದ್ದಾರೆ ಅನ್ನೋದು ನಮಗೆ ಹೆಮ್ಮೆ ಇದೆ. ಓಕೆ, ಕೊನೆಯದಾಗಿ ಗ್ರಾಹಕರಿಗೆ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಗ್ರಾಹಕರಿಗೆ ನಾನು ಆವಾಗಲೇ ಹೇಳ್ದಂಗೆ ಪ್ರತಿಯೊಂದು ಕೂಡ ನೀವು ಸರ್ವೆ ಮಾಡಿ ಅವರು ಎಷ್ಟು ವರ್ಷದಿಂದ ಇದ್ದಾರೆ, ಏನು ಎತ್ತ. ಈಗ ಯಾವುದೋ ಒಂದು ಟೆಲಿಕಾಮ್ ಅಂದರೆ ಟೆಲಿಕಾಮು ಅವರ ಏನು ಮೆಂಬರ್ಸ್ ಅವ್ರು ಇದ್ದಾರಾ ಇಲ್ವಾ, ಮತ್ತು ಜೊತೆಗೆ ಹಿಂದೆ ಏನಾದ್ರು ಅವ್ರು ಮಾಡಿದಾರಾ ಇಲ್ವಾ ಅನ್ನೋದು ನೋಡಿ ಮಾಡಿ ಅಂತ. ಜೊತೆಗೆ ನಿಮಗೆ ಇನ್ನೊಂದು ವಿಷಯ ಹೇಳೋದು ನಾನು ಮರ್ತೇನೆ. ನಮ್ಮಲ್ಲಿ ಡೆವಲಪರ್ಸ್ ಇಲ್ಲ, ನಮ್ಮಲ್ಲಿ ಗ್ರಾಹಕರೇ ಡೆವಲಪರ್ಸ್ ಅಂತ ಅನ್ನೋ ಒಂದು ಸ್ಕೀಮ್ ಇಟ್ಕೊಂಡು ನಾವು ಮಾಡ್ತಾಯಿದ್ವಿ. ಯಾಕೆಂದರೆ ಈಗ ನಿಮ್ಮದೇ ದುಡ್ಡಲ್ಲಿ ತೊಗೊಂಡು ನಿಮ್ಮ ದುಡ್ಡಲ್ಲೇ ನಾವು ಲ್ಯಾಂಡ್ ಮಾಡಿ ಕನ್ವೆಷನ್ ಮಾಡಿ ನಾವು ಅಪ್ರೂವಲ್ ಮಾಡಿ ನಿಮಗೆ ಕೊಡೋದ್ರಿಂದ ನಮ್ಮಲ್ಲಿ ಡೆವಲಪರ್ ಈ ಕಸ್ಟಮರೇ ಡೆವಲಪರ್ ಅವಶ್ಯಕತೆ ಇಲ್ಲ. ನನಗೆ ಈಗ ಒಬ್ಬ ಡೆವಲಪರ್ ನಾವು ಇಟ್ಕೊಂಡಾಗ ಅವ್ರ ಲಾಭ ನೋಡ್ತಾರೆ. ಈಗ ನಾವೇನು ಎಂಪ್ಲಾಯಿ ಇರ್ಬೋದು, ಕಸ್ಟಮರ್ ಇರ್ಬೋದು, ಅವ್ರ ಹತ್ರ ಕಲೆಕ್ಟ್ ಮಾಡಿದಂಥ ದುಡ್ಡನ್ನು ನಾವು ಕಲೆಕ್ಟ್ ಮಾಡಿ ಸುಮ್ಮನೆ ಬ್ಲೈಂಡಾಗಿ ಅವ್ರ ಕೈ ಕೊಟ್ಬಿಟ್ಟು ನಾವು ಕೂರಬೇಕಾಗ್ತದೆ ಅಷ್ಟೇ. ಎಲ್ಲ ಅವರು ಮಾಡಿ ಕೊಡಬೇಕು. ಅವರು ಮಾಡಿ ಕೊಟ್ಟರೆ ವೆಲ್ ಆ್ಯಂಡ್ ಗುಡ್. ಬೈ ಚಾನ್ಸ್ ಡಿಲೇ ಮಾಡ್ತು ಅಂದರೆ ನಮ್ಮ ಮೇಲೆ ಬ್ಲೈಮ್ ಮಾಡ್ತಾರೆ, ನಮ್ಮ ಸಂಸ್ಥೆಗೆ ಕೆಟ್ಟ ಹೆಸರು ಬರುತ್ತೆ. ಜೊತೆಗೆ ನಾವು ಟೆಲಿಕಾಮ್ ಅಂದರೆ BSNL ನಾವು ಏನು ಎಂಪ್ಲಾಯ್ ಆಗಿದ್ದೋ ಅಲ್ಲಿ ಆ ಋಣ ನಮ್ಮ ಮೇಲಿದೆ. ಇವತ್ತು ನಾವು ನಮ್ಮ ಹೆಂಡತಿ ಮಕ್ಕಳನ್ನ ಸಾಕೋದು ಈ BSNL. ಯಾಕೆಂದರೆ ನಾನು ಎಂಪ್ಲಾಯ್ ಆಗಿಲ್ಲ, ಸ್ಯಾಲ್ರಿ ಬರಲಿಲ್ಲ ಅಂದರೆ ನನ್ನ ಮಗಳು ಇಂಜಿನಿಯರು, ನನ್ನ ಮಗ ಅನಿಮೇಷನ್ ಡಿಪ್ಲೊಮಾ ಇಂಜಿನಿಯರ್ ಆಗಿದ್ದಾನೆ. ಇವರೆಲ್ಲ ಈ ಲೆವೆಲ್ಗೆ ಬರಬೇಕು ಅಂತಂದರೆ ನನಗೆ BSNL ಕಾರಣ. ಆ ಸಂಸ್ಥೆ ಕೆಟ್ಟ ಹೆಸರು ಬರಬಾರ್ದು. ಹಂಗಾಗಿ ಆ ಸರೌಂಡಿಂಗ್ ನೋಡಿಕೊಂಡು ಮಾಡಬೇಕು ಅನ್ನೋದು ಉದ್ದೇಶ ಅಷ್ಟೇ. ಓಕೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಅಂದರೆ ನಿಮ್ಮ ಈ ಒಂದು ಟ್ರಸ್ಟ್ನ ಕೆಲವೊಂದಿಷ್ಟು ವಿಶೇಷತೆಗಳಾಗಿರ್ಬೋದು, ಹಾಗೆ ಸಮಾಜಮುಖಿ ಕೆಲಸ ಕಾರ್ಯಗಳಾಗಿರ್ಬೋದು, ಸಾಕಷ್ಟು ವಿಷಯಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು ನಿಮಗೆ. ಎಸ್ ವೀಕ್ಷಕರೇ, ನೋಡೋದಲ್ಲ, ಪ್ರಮುಖವಾಗಿ ಓರ್ವ ವ್ಯಕ್ತಿ ಕಡುಬಡತನದಲ್ಲಿ ಹುಟ್ಟಿ ತದನಂತರ ಒಂದು ಸಾಧನೆಯನ್ನು ಮಾಡಬೇಕು ಅನ್ನುವ ವಿಚಾರವಾಗಿ ಒಬ್ಬ ಉದ್ಯೋಗಿಯಾಗಿ ತದನಂತರ ಉದ್ಯಮಿಯ ಶಿಖರವನ್ನು ಏರಿ ಕೆಲವೊಂದಿಷ್ಟು ಜನರಿಗೆ ತಮ್ಮದೇ ಆದ ಕೆಲಸ ಕಾರ್ಯದ ಮುಖಾಂತರವಾಗಿ ಅದರ ಜೊತೆಗೆ ನೋಡಿ, ಎಲ್ಲರೂ ಕೂಡ ಹಣವನ್ನು ಸಂಪಾದನೆ ಮಾಡಬೇಕು ಅನ್ನುವ ಆಸೆ ಇದ್ದೇ ಇರುತ್ತೆ. ಸಂಪಾದನೆ ಮಾಡಿದ ಹಣದ ಒಂದಷ್ಟು ಭಾಗವನ್ನು ಸಮಾಜಮುಖಿ ಕಾರ್ಯಗಳಿಗೆ ಮೀಸಲಿಟ್ಟು, ಯಾಕಂದರೆ ಬಡತನ ಅನ್ನುವಂಥದ್ದು ಅಷ್ಟು ರೀತಿಯ ಕಹಿ ಅನುಭವವನ್ನು ಕೂಡ ಕೊಟ್ಟಿರುತ್ತೆ. ಆ ಅನುಭವ ಅನ್ನುವಂಥದ್ದು ಇತರರಿಗೆ ಸಹಾಯ ಮಾಡುವಂಥ ಒಂದು ಮನೋಭಾವವನ್ನು ಕೂಡ ಕಲ್ಪಿಸ್ಕೊಟ್ಟಿರುತ್ತೆ. ಆ ಹಿನ್ನೆಲೆಯಲ್ಲಿ ಈಗ ನರಸಿಂಹಮೂರ್ತಿಯವರು ಕೂಡ ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಾಗಿರ್ಬೋದು, ಅಂದರೆ ಸಮಾಜಮುಖಿ ಕೆಲಸ ಕಾರ್ಯಗಳು, ಹಾಗೆ ಉದ್ಯಮ ಕ್ಷೇತ್ರದಲ್ಲೂ ಕೂಡ ಗ್ರಾಹಕರಿಗೆ ಯಾವುದೇ ರೀತಿ ಮೋಸ ಆಗಬಾರ್ದು, ನಂಬಿಕೆ ಆಗಬೇಕು. ತಮ್ಮ ಟ್ರಸ್ಟ್ ಮುಖಾಂತರವಾಗಿ ಎಷ್ಟು ಟ್ರಸ್ಟನ್ನು ಮಾಡಿ ಬರ್ತಾರೋ ಅದೇ ರೀತಿಯಲ್ಲಿ ನಾವು ಅವರಿಗೆ ನಮ್ಮ ಕಡೆಯಿಂದ ಎಲ್ಲ ರೀತಿಯಾದಂಥ ಉಪಯೋಗ ಆಗುವಂಥ ರೀತಿಯಲ್ಲೇ ನಡೆದುಕೊಳ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಮಾಡಿರುವಂಥದ್ದು. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.